ಬನ್ನಿ ವೀಕ್ಷಕರೇ, ನಾವು ಈಗ ಕಣಿವೆ ಸಿದ್ಧಗಿರಿಗೆ ಬಂದಿದ್ದೇವೆ. ಕಣಿವೆ ಸಿದ್ಧಗಿರಿಯು ರಟ್ಟಳ್ಳಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಟ್ಟದ ಕೆಳಭಾಗದಲ್ಲಿದೆ. ಇದರ ಬಗ್ಗೆ ಮಹಾಕುಂಭ ಮೇಳದಲ್ಲಿ ಸಾಧು ಒಬ್ಬರು ಹೇಳಿದ್ದಾರೆ. ಇದು ಐತಿಹಾಸಿಕವಾಗಿ ಬಹಳ ಮಹತ್ವವುಳ್ಳ ಸ್ಥಳ. ಇತ್ತಿತ್ತಲಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಈಗ ನೀವು ನೋಡುತ್ತಿರುವುದು ಶಿವನ ವಿಗ್ರಹ. ನಾವು ದೇವಸ್ಥಾನದ ಒಳಗೆ ಹೋದರೆ ಇಲ್ಲಿ ಈ ದೇವಸ್ಥಾನವು ಕಣಿವೆ ಸಿದ್ದೇಶ್ವರನ ದೇವಸ್ಥಾನ. ಈ ಸ್ಥಳದಲ್ಲಿ ಅನೇಕ ಮಹರ್ಷಿಗಳು, ಋಷಿಮುನಿಗಳು ತಪಸ್ಸುಗೈದು ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಮತ್ತು ಇಲ್ಲಿನ ಸ್ಥಳೀಯರು ಯಾವುದೇ ಕಾರ್ಯ ಮತ್ತು ಕೆಲಸಗಳನ್ನು ಮಾಡುವ ಮೊದಲು ಶಿವನಿಗೆ ಬಂದು ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿ ದೇವರ ಮೇಲೆ ಹೂವನ್ನಿಟ್ಟು ಅದು ಮುಂದೆ ಒಳ್ಳೆಯದಾಗುತ್ತೋ ಇಲ್ಲವೋ ಎಂದು ಕೇಳುವ ಒಂದು ಪ್ರತೀತಿ ಇದೆ. ಆ ಹೂವು ಬಲಗಡೆಗೆ ಬಿದ್ದರೆ ಕೆಲಸ ಕಾರ್ಯಗಳಾಗುತ್ತವೆ, ಎಡಗಡೆಗೆ ಬಿದ್ದರೆ ಆಗೋದಿಲ್ಲ ಅಂತ ಇಲ್ಲಿ ಸ್ಥಳೀಯರು ತಿಳ್ಕೊತಾರೆ. ಈಗ ನೀವು ನೋಡುತ್ತಿರುವ ದೃಶ್ಯ ದೇವಸ್ಥಾನದ ಮೇಲ್ಬದಿಗೆ ಬಂದರೆ ಆ ದೇವಸ್ಥಾನದ ಬೆಟ್ಟ ಕಾಣುತ್ತದೆ ಮತ್ತು ಇಲ್ಲಿ ಒಂದು ಗವಿ ಕಾಣುತ್ತದೆ. ಈ ಗವಿಯೊಳಗೆ ಮಹರ್ಷಿಯು ತಪಸ್ಸು ಮಾಡುತ್ತಿರುವ ಒಂದು ಕಲ್ಲಿನ ಮೂರ್ತಿ ಇದೆ. ಇದು ಎದುರಿಗೆ ಕಾಣುತ್ತಿರುವ ಬೆಟ್ಟದಲ್ಲಿ ದೀಪಾಲಿ ಕಂಬವಿದೆ. ಈ ದೀಪಾಲಿ ಕಂಬದಲ್ಲಿ ರಾತ್ರಿ ವೇಳೆ ದೀಪವನ್ನು ಹಚ್ಚಿದರೆ ಅದು ಬೆಳಕು ಶಿವನ ಮೇಲೆ ಬೀಳುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಮತ್ತು ಈ ದೇವಸ್ಥಾನದ ಹಿಂಬದಿಯಲ್ಲಿ ಬಹಳಷ್ಟು ಗುಹೆಗಳನ್ನು ನಾವು ಕಾಣಬಹುದು. ಈಗ ಈ ಗುಹೆಗಳು ಪ್ರವೇಶಕ್ಕೆ ಯೋಗ್ಯವಿಲ್ಲ, ಕಾರಣ ಎಲ್ಲ ಕಳಚಿ ಬಿದ್ದಿವೆ. ಮತ್ತು ಈ ಗುಹೆಗಳಲ್ಲಿ ಹಿಂದೆ ಸಿದ್ದೇಶ್ವರ ಸ್ವಾಮೀಜಿಯವರು ಮತ್ತು ಸಿದ್ಧಾರೂಢ ಸ್ವಾಮೀಜಿಯವರು ತಪಸ್ಸು ಮಾಡಿದ ಸ್ಥಳವಿದೆ. ಸಿದ್ದೇಶ್ವರ ಸ್ವಾಮೀಜಿಯವರು ತಪಸ್ಸು ಮಾಡಿ ಇಲ್ಲಿಂದ ದೀಪ ಹಚ್ಚಿಕೊಂಡು ಸಿದ್ಧಾರೂಢ ಮಠಕ್ಕೆ ಹುಬ್ಬಳ್ಳಿಗೆ ಹೋಗಿ ನೆಲೆಸಿದ್ದಾರೆ. ಸಿದ್ಧಾರೂಢ ಮಠದಲ್ಲಿ ಈ ದೀಪವನ್ನು ನಾವು ಈಗೂ ಕಾಣಬಹುದು. ಎಣ್ಣೆ ಇಲ್ಲದೆ ಸದಾಕಾಲ ಉರಿಯುತ್ತಿರುತ್ತದೆ. ಮತ್ತಿಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಗದ್ದಿಗೆಯನ್ನು ನಾವು ಕಾಣಬಹುದು. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.